ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಕರ್ನಾಟಕದ ಇತಿಹಾಸದಲ್ಲೇ ಕರಾಳವಾದ ದಿನ ಅದು. ರಾಜ್ಯಕ್ಕೆ ಕಪ್ಪು ಮಸಿ ಹಚ್ಚಿದ ಗಳಿಗೆ ಅದು. ಜೂನ್ 4ರಂದು ಬೆಂಗಳೂರಿನಲ್ಲಿ ನಡೆದಿದ್ದ ಕಾಲ್ತುಳಿತ 11 ಅಮಾಯಕ ಜೀವಗಳನ್ನ ಬಲಿ ಪಡೆದಿತ್ತು. ಅದೇ ದುರಂತಕ್ಕೆ ಯಾರ್ ಹೊಣೆ? ಮಹಾಘೋರಕ್ಕೆ ಏನ್ ಕಾರಣ? ಹೀಗೆ ಸಾಲು ಸಾಲು ಪ್ರಶ್ನೆಗಳ ನಡುವೆನೆ ಪೊಲೀಸರು ಸರ್ಕಾರಕ್ಕೆ ಮೊದಲೇ ಮುನ್ನೆಚ್ಚರಿಕೆ ಕೊಟ್ಟಿರೋ ಪತ್ರವೊಂದು ಬಹಿರಂಗ ಆಗಿದೆ. ಈ ಪತ್ರವೀಗ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಕಾಲ್ತುಳಿತ ಸರ್ಕಾರದಲ್ಲಿ ಸಂಚಲನ ಸೃಷ್ಟಿಸಿದ ಡಿಸಿಪಿ ಲೆಟರ್. ಭದ್ರತೆಗೆ ಸಮಯ ಬೇಕು, ಡಿಸಿಪಿ ಎಚ್ಚರಿಕೆ, ನಿರ್ಲಕ್ಷಿಸಿದ ಸರ್ಕಾರ. ಡಿಸಿಪಿ ಎಚ್ಚರಿಕೆ ಧಿಕ್ಕರಿಸಿ ಕಾರ್ಯಕ್ರಮ ಮಾಡಿದ್ಯಾರು? ಕಾಲ್ತುಳಿತ ಮಹಾ ದುರಂತ. ಕರ್ನಾಟಕದ ಇತಿಹಾಸದಲ್ಲಿ ಇಂಥದ್ದೊಂದು ಘೋರ ದುರಂತ ನಡೆದಿರಲಿಲ್ಲ. ಒಬ್ಬರ ಮೇಲೆ ಬಿದ್ದ ಒಬ್ಬರು ಕಾಲಿಗೆ ಸಿಕ್ಕವರನ್ನ ತುಳಿದು ಒಳನುಗ್ಗಿದ್ರು. ಈ ಕಾಲ್ತುಳಿತದಲ್ಲಿ ಬಿದ್ದದ್ದು ಒಟ್ಟು 11 ಹೆಣ. ಇಂಥದ್ದೊಂದು ಅನಾಹುತವಾಗುತ್ತೆಂಬ ಅಂದಾಜು ಮಾಡಿದ್ದ ಪೊಲೀಸರು ಅನುಮತಿ ನೀಡಿರಲಿಲ್ಲ. ಅಷ್ಟೇ ಯಾಕೆ, ವಿಧಾನಸೌಧದ ಕಾರ್ಯಕ್ರಮಕ್ಕೂ ಪೊಲೀಸರು ಅನುಮತಿ ನೀಡಿರಲಿಲ್ಲ ಅನ್ನೋದಕ್ಕೆ ಮತ್ತೊಂದು ಪುರಾವೆ ಸಿಕ್ಕಿದೆ. ಅದೇ ಡಿಸಿಪಿ ಬರೆದ ಪತ್ರ. ಹೌದು, ಇದೇ ಪತ್ರವೀಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಅಂದಹಾಗೆ ಕೆಎಸ್ಸಿಎ ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ ಕಾರ್ಯದರ್ಶಿಗೆ ಪತ್ರ ಬರೆದಿದ್ರು. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ನಡೆಸುವ ಬಗ್ಗೆ ಮನವಿ ಮಾಡಿದ್ರು. ಈ ಮನವಿಯನ್ನ ಪುರಸ್ಕರಿಸುವ ಮುನ್ನ ಡಿಪಿಐಆರ್ ಇಲಾಖೆ ಕಾರ್ಯದರ್ಶಿ ಸತ್ಯವತಿ ಅವರು ಡಿಸಿಪಿ ಕರಿಬಸವಗೌಡ ಅವರಿಗೆ ಪತ್ರ ಬರೆದಿದ್ರು. ಈ ಪತ್ರಕ್ಕೆ ಡಿಸಿಪಿ ಏನು ಉತ್ತರ ಕೊಟ್ಟಿದ್ರು, ಏನ್ ಎಚ್ಚರಿಕೆ ಕೊಟ್ಟಿದ್ರು ಅನ್ನೋದು ಈಗ ರಿವೀಲ್ ಆಗಿದೆ. ಡಿಪಿಐಆರ್ ಪತ್ರಕ್ಕೆ ಉತ್ತರಿಸಿ ಡಿಸಿಪಿ ಕರಿಬಸವನಗೌಡ ಬರೆದ ಪತ್ರದಲ್ಲಿ ಪ್ರಮುಖವಾಗಿ ಇದ್ದದ್ದೇ ಸಮಯದ ಕೊರತೆ. ಜೂನ್ 3ರಂದು ಕಾರ್ಯಕ್ರಮ ನಡೆದು ಮರುದಿನವೇ ಕಾರ್ಯಕ್ರಮ ನಡೆಸಲು ಸಮಯದ ಕೊರತೆ ಇದೆ ಅಂತ ಡಿಸಿಪಿ ಜೂನ್ 4ರಂದೇ ಪತ್ರ ಬರೆದು 10 ಎಚ್ಚರಿಕೆ ನೀಡಿದ್ರು. ಸಮಯದ ಅಗತ್ಯತೆ ಇದೆ ಎಂದು ಮೊದಲು ಎಚ್ಚರಿಕೆ ನೀಡಿದ್ದ ಡಿಸಿಪಿ ಕಾನೂನು ಸುವ್ಯವಸ್ಥೆ, ಪೊಲೀಸರು ಮತ್ತು ಟ್ರಾಫಿಕ್ ಪೊಲೀಸರ ಸಮನ್ವಯಕ್ಕೆ ಸಮಯ ಬೇಕು ಎಂದಿದ್ರು. ಭದ್ರತೆಗೆ ಸಮಯಾವಕಾಶದ ಕೊರತೆ ಇರೋ ಬಗ್ಗೆ ಪತ್ರದಲ್ಲಿ ಉಲ್ಲೇಖಿಸಿದ್ರು. ಹೊರಗಡೆಯಿಂದಲೂ ಸಿಬ್ಬಂದಿ ಕರೆಸಿಕೊಳ್ಳಬೇಕು, ಹಾಗೆ ಬೃಹತ್ ಕಾರ್ಯಕ್ರಮಕ್ಕೆ ಸಮಯ ಬೇಕು ಅನ್ನೋದನ್ನ ಒತ್ತಿ ಒತ್ತಿ ಹೇಳಿದ್ರು. ಆದ್ರೆ ಡಿಸಿಪಿ ನೀಡಿದ್ದ ಎಚ್ಚರಿಕೆಯನ್ನ ಧಿಕ್ಕರಿಸಿ ಆತುರಕ್ಕೆ ಬಿದ್ದು ಕಾರ್ಯಕ್ರಮ ಮಾಡಿದ್ಯಾರು ಅನ್ನೋ ಪ್ರಶ್ನೆ ಎದ್ದಿದೆ. ಇದಿಷ್ಟೇ ಅಲ್ಲ, ಆರ್ಸಿಬಿಗೆ ದೇಶಾದ್ಯಂತ ಅಭಿಮಾನಿ ಬಳಗವಿದೆ. ಲಕ್ಷಾಂತರ ಅಭಿಮಾನಿಗಳು ಸೇರುವ ಸಾಧ್ಯತೆ ಇದೆ. ಸಿಬ್ಬಂದಿ ಕೊರತೆ ಇರೋದ್ರಿಂದ ತೊಂದರೆಯಾಗಬಹುದು. ವಿಧಾನಸೌಧದ ಪ್ರವೇಶ ಪಾಸ್ ವಿತರಣೆ ನಿರ್ಬಂಧಿಸಿ ಅಂತ ಸಲಹೆ ಕೊಟ್ಟಿದ್ರು. ಅಲ್ಲದೆ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಕುಟುಂಬದವರನ್ನ ಕರೆತರೋ ಸಾಧ್ಯತೆ ಇದೆ. ಕುಟುಂಬ ವರ್ಗದವರನ್ನ ಕರೆತರದಂತೆ ಸೂಚನೆ ನೀಡಿ ಅಂತ ಡಿಪಿಐಆರ್ಗೆ ಸ್ಪಷ್ಟವಾಗಿ ಡಿಸಿಪಿ ಹೇಳಿದ್ರು. ಆದ್ರೂ ಅಂದು ವೇದಿಕೆ ಮೇಲೆ ಸಚಿವ ಪರಿಚಯಸ್ಥರು, ಸಂಬಂಧಿಕರು, ಅಧಿಕಾರಿ ವರ್ಗದ ಕುಟುಂಬದವರು ತುಂಬಿ ತುಳುಕ್ತಿದ್ರು. ಆದ್ರೆ ನಮಗೆ ಯಾವ ಅಧಿಕಾರಿಗಳು ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿಲ್ಲ ಅಂತ ಜೂನ್ 4ರಂದು ಸಿಎಂ ಹೇಳಿದ್ರು. ಮತ್ತೆ ಯಾರು ಹೇಳಿದ್ರು? ಮತ್ತೆ ಯಾರು ಹೇಳಿದ್ರಿ? ಯಾರು ಹೇಳಿದ್ರಪ್ಪ ನಿಮಗೆ? ನೀವು ಇನ್ಫಾರ್ಮೇಶನ್ ಎಲ್ಲಿಂದ ಬಂತಪ್ಪ? ಯಾವ ಅಧಿಕಾರಿಗಳು ಕೂಡ ಹೇಳಿಲ್ಲ. ಹಾಗಾದ್ರೆ ಎಚ್ಚರಿಕೆ ಕೊಟ್ಟ ಬಳಿಕವೂ ನಿರ್ಲಕ್ಷ್ಯ ವಹಿಸಿ ಕಾರ್ಯಕ್ರಮ ಮಾಡಿದ್ಯಾರು? ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡಲು ಅನುಮತಿ ನೀಡಿದ್ಯಾರು ಅನ್ನೋ ಪ್ರಶ್ನೆ ಎದ್ದಿದೆ. ಈ ಬಗ್ಗೆ ಜೂನ್ 4ರಂದೇ ಮಾತನಾಡಿದ್ದ ಡಿಪಿಐಆರ್ ಕಾರ್ಯದರ್ಶಿ ಸತ್ಯವತಿ, ಸಿಎಂ ಆದೇಶದ ಮೇರೆಗೆ ನಾವು ಅನುಮತಿ ಕೊಟ್ಟಿದ್ವಿ ಎಂದಿದ್ರು. ಇದು ಚರ್ಚೆಗೆ ಗ್ರಾಸವಾಗಿದೆ. ಕೆಎಸ್ಸಿಎ ರೆಪ್ರೆಸೆಂಟೇಟಿವ್ಸ್ ನಮ್ಗೆ ಕೇಳಿದ್ದು, ಈಗ ನಾವು ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ಪರ್ಮಿಷನ್ ಸಹ ಕೊಟ್ಟಿದ್ದೇವೆ. ವಿಪಕ್ಷಕ್ಕೆ ಅಸ್ತ್ರವಾಯಿತು ಡಿಸಿಪಿ ನೀಡಿದ್ದ ಎಚ್ಚರಿಕೆ ಪತ್ರ. ಪತ್ರ ರಿವೀಲ್ ಆಗ್ತಿದ್ದಂತೆ ವಿಧಾನಸೌಧದ ಬಳಿ ಪ್ರತಿಭಟನೆ ನಡೆಸುತ್ತಿದ್ದ ಬಿಜೆಪಿ ನಾಯಕರು ಅಸ್ತ್ರ ಮಾಡಿಕೊಂಡ್ರು. ಪೊಲೀಸರು ಹೇಳಿದ ಮೇಲೂ ನಿರ್ಣಯ ತೆಗೆದುಕೊಂಡಿದ್ದು ಯಾರು ಅಂತ ಪ್ರಶ್ನಿಸಿದ್ರು. ಪೊಲೀಸರು ಪದೇ ಪದೇ ಒಳ್ಳೆ ಗಿಣಿಗೆ ಹೇಳ್ದಂಗೆ ನಾವು ಹೇಳ್ತಿರಲ್ಲ, ಹಳ್ಳಿ ಕಡೆ ಗಿಣಿಗೆ ಹೇಳ್ದಂಗೆ ಹೇಳಿದ್ದಾರೆ. ಬೇಡಣ ಸಾರ್, ಬೇಡ ಸಾರ್ ಅಂತ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ, ಡಿಸಿಪಿ ಹೇಳಿದ್ದಾರೆ. ನೋಡಿ ಪತ್ರ ಇಲ್ಲಿ ಸ್ಪಷ್ಟ ಇದೆ ನೋಡಪ್ಪ. ವಿಧಾನಸೌಧದ ಡಿಸಿಪಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಬೇಡ 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 ಅಂತ. ಬೇಡ ಅಂತ ಹೇಳಿದ್ರು ಹಠ ಹಿಡಿದಿದ್ದಾರೆ. ಇವರು ಹಠ ಹಿಡಿದು ಮಾಡಿರೋದ್ರಿಂದ ಈ ಅನಾಹುತ ಆಗಿದೆ. ಅನಾಹುತಕ್ಕೆ, ಈ ಕೊಲೆಗೆ ನೇರ ಕಾರಣ ಸರ್ಕಾರನೇ. ತಕ್ಷಣ ಆಯೋಜನೆ ಮಾಡಕ್ ಆಗಲ್ಲ. ಯಾವ ತರಾತುರಿಯಲ್ಲಿ ಆಯೋಜನೆ ಮಾಡಿದ್ರಿ ಹೇಳಿಲ್ವಾ ಪೊಲೀಸ್ ಸಿಬ್ಬಂದಿ? ವಿಧಾನಸೌಧದಲ್ಲಿ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೂಕ್ತ ಬಂದೋಬಸ್ತ್ ಕೊಡ್ಲಿಕ್ಕೆ ಬೇಕಾದಂತ ಸಿಬ್ಬಂದಿ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಲಿಖಿತವಾಗಿ ಕೊಟ್ಟಿಲ್ವಾ ನಿಮ್ಗೆ? ಇಷ್ಟಾದ್ಮೇಲೂ ಕೂಡ ನಿರ್ಣಯ ತಗೊಂಡವ್ರು ಯಾರು? ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರ ಕೌಂಟರ್.
ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿದೆ. ಇಲ್ಲೂ ಅದೇ ಹೇಳ್ತೀನಿ. ಅದೇ ಕನ್ಫ್ಯೂಷನ್ ಇದೆ. ಕಮಿಷನರ್ ಲೆವೆಲಲ್ಲಿ ಒಂದಾಗಿದೆ, DCP ಲೆವೆಲಲ್ಲಿ ಒಂದಾಗಿದೆ, ಇನ್ಸ್ಪೆಕ್ಟರ್ ಒಂದು ಲೆಟ್ರ್ ಬರೆದಿದ್ದಾರೆ, ಪೊಲೀಸರು ಒಂದು ಲೆಟ್ರ್ ಬರ್ತಾರೆ. ಇದೆಲ್ಲ ನಾವು ಹೇಳಲಿಕ್ಕೆ ತಕ್ಷಣ ಆಗೋಲ್ಲ. ಅದಕ್ಕೆ ನಾವು ಹೇಳೋದು ವರದಿ ಬರಲಂತ ನೋಡಿ. ಅವ್ರು ಪರ್ಮಿಷನ್ ಕೊಟ್ಟದ್ದು ನಮ್ಮ ವಿಧಾನಸೌಧ ಒಳಗಡೆ. ಇದು ಸಮಸ್ಯೆ ಆಗಿರೋದು ಸ್ಟೇಡಿಯಮ್ದು. ನಮ್ಮಲ್ಲಿ ಪರ್ಮಿಷನ್ ಕೊಟ್ಟರು, ಅದು ಕಾರ್ಯಕ್ರಮ ಆಗೋದು ಮುಗಿದೋಯ್ತು. ಸಮಸ್ಯೆ ಪ್ರಾರಂಭ ಆಗಿದ್ದು 5 ಗಂಟೆಗೆ ಸ್ಟೇಡಿಯಂನಲ್ಲಿ. ಅಲ್ಲಿ ತನಿಖೆ ಆಗಬೇಕು ಅಷ್ಟೇ. DCP ಗೃಹ ಸಚಿವರ ಜೊತೆ ಸಿಎಂ ತುರ್ತು ಸಭೆ. ಎಚ್ಚರಿಕೆ ಪತ್ರ ಬಹಿರಂಗ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ತಮ್ಮ ಕಾವೇರಿ ನಿವಾಸದಲ್ಲಿ ತುರ್ತು ಸಭೆ ನಡೆಸಿದ್ರು. ಸಿಎಂರಿಂದ ಬುಲಾವು ಬರ್ತಿದ್ದಂತೆ ತಮ್ಮ ಕಾರ್ಯಕ್ರಮ ಬದಿಗೊತ್ತಿ ಗೃಹ ಸಚಿವ ಪರಮೇಶ್ವರ್ ತುಮಕೂರಿನಿಂದ ಬಂದ್ರೆ ಕನಕಪುರಕ್ಕೆ ತೆರಳಿದ್ದ DCM DK ಶಿವಕುಮಾರ್ ಕೂಡ ವಾಪಸ್ ಆಗಿದ್ರು. ಇದೇ ಸಭೆಯಲ್ಲಿ ಸರ್ಕಾರದ CS ಶಾಲಿನಿ ರಜನೀಶ್, DG ಮತ್ತು IGP ಸಲೀಂ, DPAR ಕಾರ್ಯದರ್ಶಿ ಸತ್ಯವತಿ ಕೂಡ ಭಾಗಿಯಾಗಿದ್ರು. ಹಿರಿಯ ಸಚಿವರ ಜೊತೆ DCP ಪತ್ರ ಮತ್ತು ಕಾನೂನು ಆಯಾಮದ ಬಗ್ಗೆ ಚರ್ಚೆ ನಡೆಸಿದ ಸಿಎಂ DPAR ಕಾರ್ಯದರ್ಶಿಯಿಂದಲೂ ಸಮಗ್ರ ಮಾಹಿತಿ ಪಡೆದುಕೊಂಡ್ರು. ತನಿಖೆ ಪ್ರಗತಿಯಲ್ಲಿ ಇರೋದ್ರಿಂದ DCP ಪತ್ರ ಮತ್ತು ಪರಿಣಾಮದ ಚರ್ಚಿಸಿದ್ರು. DPAR ಕಾರ್ಯದರ್ಶಿ ವಿರುದ್ಧ ಕ್ರಮಕ್ಕೆ ಕೆಲ ಸಚಿವರು ಒತ್ತಡ ಹಾಕುತ್ತಿದ್ದು, ಈ ನಿರ್ಧಾರವನ್ನ ಸಿಎಂ ವಿವೇಚನೆಗೆ ಸಚಿವರು ಬಿಟ್ಟಿದ್ದಾರೆ. ಏನಾಗುತ್ತೋ ನೋಡೋಣ, ಏನೇ ಬಂದ್ರೂ ಫೇಸ್ ಮಾಡಬೇಕು, ಧೈರ್ಯವಾಗಿರಮ್ಮ ಅಂತ ಸಭೆ ಬಳಿಕ ಸತ್ಯಾವತಿಗೆ ನಾಯಕರು ಧೈರ್ಯ ತುಂಬಿದ್ದಾರೆ. ಸಭೆ ಬಳಿಕ ಮೈಸೂರಿಗೆ ತೆರಳಿದ ಸಿಎಂ ಪತ್ರದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ವಿಧಾನಸೌಧ DCP ಬರೆದ ಪತ್ರ ನನ್ನ ಬಳಿ ಬಂದಿಲ್ಲ. ಪತ್ರದಲ್ಲಿ ಕಂಡೀಷನ್ ಹಾಕಿದ್ರೆ ಅದನ್ನು ನೋಡಿಕೊಳ್ಳಬೇಕಾದವರು ಪೊಲೀಸರು. ಕಮಿಷನರ್ ನನಗೆ ಭದ್ರತೆ ಬಗ್ಗೆ ತಿಳಿಸಿಯೇ ಇಲ್ಲ ಎಂದಿದ್ದಾರೆ. ಆಯ್ತು, ಅವರು ಉತ್ತರ ಏನಂತ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? ಕಂಡೀಷನ್ಸ್ ಹಾಕಿ ಕೊಟ್ಟಿದ್ದಾರೆ. ಆ ಕಂಡೀಷನ್ಸ್ನೆಲ್ಲ ಫುಲ್ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಫುಲ್ಫಿಲ್ ಮಾಡೋದು ಅವರು ಇಟ್ ಈಸ್ ಪೊಲೀಸ್ನವ್ರ ಕರ್ತವ್ಯ ಅಲ್ಲ. ಅದು ನನ್ನ ಹತ್ರ ಬಂದೇ ಇಲ್ಲ. DPR ಸೆಕ್ರೆಟರಿ ಪರ್ಮಿಷನ್ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನನಗೆ ಹೇಳಿದ್ರು, ನಾನು ಕೊಡಿ ಅಂತ ಹೇಳಿದೆ. ಎಲ್ಲಿ? ವಿಧಾನಸೌಧ ಎದುರುಗಡೆ. ವಿಧಾನಸೌಧದಲ್ಲಿ ಏನಾದ್ರು ಘಟನೆ ನಡೆದಿದೆಯಾ? ನನಗೆ ಬಂದೋಬಸ್ತ್ ಮಾಡಿದ್ದೀವಿ ಅಂತ ತಿಳಿಸೋರು ಯಾರು? ಪೊಲೀಸ್ನವರು ಅಂದ್ರೆ ಯಾರು? ಮೈಸೂರು ಬೆಂಗಳೂರು ಕಮಿಷನ್. ನಾನು ಹೇಳಿಲ್ಲ. ಪೊಲೀಸ್ನವ್ರು ತಪ್ಪಲ್ವಾ? ಸಭೆ ಬಳಿಕ DCM DK ದೆಹಲಿಗೆ ತೆರಳಿದ್ದು, ಕಾಲ್ತುಳಿತ ಕೇಸ್ನ ವರದಿಯನ್ನ ಹೈಕಮಾಂಡ್ ನಾಯಕರಿಗೆ ತಿಳಿಸುವ ಸಾಧ್ಯತೆ ಇದೆ. ಇದರ ನಡುವೆ IAS ಅಧಿಕಾರಿಗಳ ತಲೆದಂಡಕ್ಕೂ ಒತ್ತಡ ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH